ಈಗ ನಾವು ಹತ್ತಿರದ ಮನೆಯಿಂದ ಕ್ರಾಸ್ ಆಗಿ ಬರ್ತಿದ್ದೇವೆ. ಇಲ್ಲೊಂದು ಇದು ಉಂಟು, ಎಂತ ಕಾಡು ಮಾವಿನ ಮರ. ಅದಕ್ಕೆ ಒಮ್ಮೆ ಮಾವಿನಕಾಯಿ ನೋಡ್ಲಿಕ್ಕೆ ಹೋಗುವ ಅಂತೇಳಿ ಬಂದದ್ದು. ಮೊನ್ನೆ ತುಂಬಾ ಇತ್ತಂತೆ, ಈಗ ಉಂಟಲ್ಲ ಎಲ್ಲ ಖಾಲಿ ಆಗಿದೆ. ನಾವು ಬರುವಾಗ ಎಲ್ಲ ಖಾಲಿ ಆಗಿದೆ, ಮಂಗಗಳು ತಿಂದು ಎಲ್ಲ ಮನುಷ್ಯರೆಲ್ಲ ತಗೊಂಡು ಹೋಗಿದ್ದಾರೆ. ಅಲ್ಲಿ ಅದು ಯಾರಿಗೂ ಸಹ ತಗೊಂಡು ಹೋಗ್ತಾರೆ ರೋಡ್ ಸೈಡ್ ಅಲ್ಲಿ ಸ್ವಲ್ಪ. ಹಾಗೆ ನಾವು ಸಹ ಹೊರಟದ್ದು, ನೋಡುವ ಇದ್ರೆ ತಕೊಳ್ಳೋದು, ಇದ್ರೆ ಬೇಡ. ನಾವೀಗ ಹೋಗ್ತಿರೋದು ಕಾಟು ಮಾವಿನಕಾಯಿ ಹೇಳ್ತೇವಲ್ಲ, ಅದಕ್ಕೆ ಎಂತ ಹೇಳ ಕಾಡು ಮಾವಿನ ಹಣ್ಣು, ಅದನ್ನು ಹೆಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಇಲ್ಲೆಲ್ಲ ನೋಡಿ ಗೇರು ಹಣ್ಣೆಲ್ಲ ಅದೆಂಥದ್ದು ತಿಂದು ಹಾಕಿತ್ತು. ಹಾಗೆ ನೋಡಿ ಇದು ಕಣ್ಣು ಮುಟ್ಟಿಸೋದಕ್ಕೆ, ದೃಷ್ಟಿ ಆಗೋದಕ್ಕೆ ಇರ್ತಾರಲ್ಲ ತೋಟದಲ್ಲಿ, ಅದು ಕೂಡ ಹತ್ತಿರ ಮನೆಯವರು ಇಟ್ಟಿದ್ರು. ಹಾಗೆ ನಾವು ಹೋಗ್ತಾ ಇದ್ದೆವು. ಮಳೆ ಕೂಡ ಒಂಥರ ಬರ್ಲಿಕ್ಕೆ ಆಗಿತ್ತು, ಮೋಡ ಇತ್ತು. ಕಾಟು ಮಾವಿನ ಹಣ್ಣಿನ ಮರ ಒಂದು ಕಾಡಿನ ಮಧ್ಯದಲ್ಲಿ ಇರುದು, ನಿಮಗೆ ಕಾಣ್ತಿರ್ಬೋದು. ಫುಲ್ ಒಂಥರ ಕಾಡು ಹಾಗೆ ಹೋಗ್ತಿದ್ದೆವು. ಹಾಗೆ ನಮಗೆ ಅಲ್ಲಿ ಹೋಗೋ ಒಂಥರ ಹೋಗಿ ತಲುಪುವಾಗಲೆಂದು ಪರ ಸೌಂಡ್ ಕೇಳ್ತಿತ್ತು. ಅಂದ್ರೆ ಅಲ್ಲಿ ಎಂಥದೋ ಉಂಟಾ ಹಾಗೆ ಆಗ್ತಿತ್ತು. ದನ ಇತ್ತು ಅಲ್ಲಿ, ಹಾಗೆ ಅಲ್ಲಿ ಒಂದು ಸೌಂಡ್ ಕೇಳ್ತಾ ಇತ್ತು. ಅದು ನಾವು ನೋಡ್ತಾ ಇದ್ದೇವೆ, ಇಂಥದ್ದು ಗೂಳಿಯ ಅಂತೇಳಿ. ನಮಗೆ ಮತ್ತೆ ಗೊತ್ತಾದದ್ದು ದನ ಅಂತೇಳಿ. ಹಾಗೆ ನಮಗೆ ಮಾವಿನ ಹಣ್ಣು ಸಿಗ್ಲೇ ಇಲ್ಲ, ಅಲ್ಲಿ ಸೆಗಣಿ ಇತ್ತು, ಅದನ್ನು ಹೆಕ್ಕಿ ತಂದದ್ದು. ಮತ್ತೆ ದನ ತಿಂದು ಹಾಕಿದ ಅದು ಕೊರಂಟು ಬರ್ತದಲ್ಲ, ಮಾವಿನ ಹಣ್ಣಿನ ಕಾಯಿ, ಅದರ ಬೀಜ ಒಳಗಿದ್ದು, ಅದನ್ನು ತಂದೆವು, ಅದು ಬೇಕಾಗ್ತದೆ ಅಂತೇಳಿ. ಹಾಗೆ ನಾವು ವಾಪಸ್ ಅಲ್ಲಿಂದ ಹೊರಡಿದೆವು. ಮತ್ತೆ ಹೋಗ್ತಾ ಇರುವಾಗ ಅಲ್ಲಿ ನೋಡಿ ಈ ರೀತಿಯ ಗೇರು ಹಣ್ಣು ಉಂಟು, ರೌಂಡ್ ಆಗಿರುವಂಥದ್ದು. ಅದು ಗೇರು ಹಣ್ಣು ಅಂತ ಹೇಳಿದ್ರೆ ಇಂತಹ ತಳಿಯ ಗೇರು ಹಣ್ಣು ತುಂಬಾ ಆಗುದು ಮರದಲ್ಲಿ, ತುಂಬಾ ಕಾಯಿ ಆಗ್ತದೆ ನೋಡಿ ಈ ರೀತಿ. ಇಲ್ಲದ್ರೆ ನಾರ್ಮಲ್ ಆಗಿ ಗೇರು ಹಣ್ಣು ಬೇರೆ ರೀತಿ ಇರ್ತದಲ್ಲ, ಇಂಥದ್ದು ತುಂಬಾ ಆಗ್ತದೆ ಒಂದು ಮರದಲ್ಲಿ. ಕುಂಟಲಕಾಯಿಯ ಹೂ ಉಂಟಲ್ಲ, ಅದು ಕಾಡಲ್ಲಿದ್ದದ್ದು. ಈಗ ತುಂಬಾ ಹೂ ಹೋಗಿದೆ ನೋಡಿ, ಈ ರೀತಿ ನೀವು ಕಾಣ್ತಿರ್ಬೋದು. ಇನ್ನು ಸ್ವಲ್ಪ ದಿನ ಆದ ನಂತರ ಉಂಟಲ್ಲ, ಫುಲ್ ಇದ್ರಲ್ಲಿ ಕಾಯಿ ಆಗ್ತದೆ, ಒಂಥರ ಬ್ಲ್ಯಾಕ್ ಕಾಯಿ. ತಿನ್ಲಿಕ್ಕೂ ಹಾಗೆ ಟೇಸ್ಟ್ ಇರ್ತದೆ. ಕಾಡಿನ ಕಾಯಿ ಅದು, ಅದಕ್ಕೆ ಬೇರೆ ಹೆಸರು ಗೊತ್ತಿಲ್ಲ, ಕುಂಟಲಕಾಯಿ ಅಂತೇಳಿ ನಾವು ಹೇಳುದು. ನೋಡಿ ಈ ರೀತಿಯ ಹೂ. ಇನ್ನು ಇದು ಮರದಲ್ಲಿ ಫುಲ್ ಕಾಯಿ ಆಗ್ತದೆ. ಹಾಗೆ ನಾವು ಗುಡ್ಡದಿಂದೆಲ್ಲ ಅಲ್ಲಿ ಕಾಡಿಂದೆಲ್ಲ ಹೋಗಿ ವಾಪಸ್ ನಾವು ಹತ್ರ ಮನೆಗೆ ಬಂದೆವು. ನೋಡಿ ಅಲ್ಲಿ ದನ, ಅದು ಅಲ್ಲಿ ಸೆಗಣಿ ಎಲ್ಲ ಇತ್ತು. ಅಂದ್ರೆ ನಮ್ಗೆ ಮೊದ್ಲು ಸೆಗಣಿ ಸಿಕ್ಕಿತ್ತಲ್ಲ ಕಾಡಲ್ಲಿ, ಹಾಗೆ ನಾವು ಇಲ್ಲಿಂದ ತಕೊಳ್ಳಿಲ್ಲ. ಅಲ್ಲಿ ಹೇಳಿದ್ರು ಹತ್ತದ ಮನೆಯವರು ಸೆಗಣಿ ತಕೊಳ್ಳಿ ಅಂತೇಳಿ. ನಮ್ಗೆ ಸ್ವಲ್ಪ ಬೇಕಾದದ್ದು, ಹಾಗೆ ನಾವು ಸ್ವಲ್ಪ ಅಲ್ಲಿ ಕಾಡಿಂದಲೇ ತಕೊಂಡೆವು. ಹಾಗೆ ನಮ್ಮ ಮನೆಗೆ ತಲುಪಿದೆವು. ಅಲ್ಲಿ ನಮಗೆ ಹತ್ತಿರ ಮನೆಯವರು ಹರಿವೆ ಸೊಪ್ಪು, ಅವರ ಮನೆಯಲ್ಲೇ ಆದದ್ದು ಹರಿವೆ ಸೊಪ್ಪು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಕೆಂಪು ದಂಟಿದಿಲ್ಲ. ಹಾಗೆ ಇದು ಸಿಗುಂಬಳಕಾಯಿ ಅವರೇ ಕೊಟ್ಟದ್ದು, ಎಲ್ಲ ಹತ್ತಿರ ಮನೆಗೆ ಕೊಟ್ಟಿದ್ರಂತೆ. ಹಾಗೆ ನಮ್ಗೆ ಹೋಗುವಾಗ ನಮಗೂ ಕೊಟ್ಟಿದ್ರು. ಅದೇ ರೀತಿ ನಾವು ಪದಾರ್ಥ ಕೂಡ ಮಾಡಿದ್ದೆವು. ಹಾಗೆ ಇದು ನೆಕ್ಸ್ಟ್ ಡೇ ರಾಜನನ್ನು ನೋಡಿ ಹೊರಗೆ ತಂದಿದ್ದೇವೆ. ತುಂಬಾ ದಿನ ಆಗಿತ್ತು ಹೊರಗೆ ತರದೆ. ಹಾಗೆ ಬೆಕ್ಕನ್ನೆಲ್ಲ ಹೊರಗೆ ಹಾಕಿ ನಾವು ಇದನ್ನು ಹೊರಗೆ ತಂದದ್ದು. ಇನ್ನೊಂದು ಹಕ್ಕಿ ರಾಣಿಯದು ಬರುವುದಿಲ್ಲ, ಇದನ್ನು ಮಾತ್ರ ತಂದಿದ್ದೆವು. ಹಾಗೆ ನೋಡಿ ಅದಕ್ಕೆ ಹತ್ತಲಿಕ್ಕೆಲ್ಲ ಆಗುದಿಲ್ಲ ಸರಿಯಾಗಿ, ಅಂದ್ರೆ ಅದಕ್ಕೆ ಸರಿಯಾಗಿ ಅಭ್ಯಾಸ ಇಲ್ಲ ಅಲ್ಲ. ಹಾಗೆ ಮೆಲ್ಲ ಮತ್ತೆ ಹತ್ತಿದ್ದು. ಇದು ಹತ್ತುತ್ತಾ ಇರುವಾಗ ನಮ್ಮ ಮನೆಯ ಬೆಕ್ಕನ್ನೆಲ್ಲ ಹೊರಗೆ ಹಾಕಿದ್ದೆವು. ಆಗ ಅಲ್ಲಿಂದ ನಮ್ಮ ಮನೆಯ ಡೋರ್ ಉಂಟು, ಅಲ್ಲಿಂದ ನಮ್ಮ ಬೆಕ್ಕುಗಳೆಲ್ಲ ನೋಡುದು. ಒಂದು ಬೆಕ್ಕು ಹಿಡಿಲಿಕ್ಕೆ ರೆಡಿಯಾಗಿದೆ. ಈ ಬೆಕ್ಕು ನೋಡುದು ಹಕ್ಕಿಯನ್ನು ಹಿಡಿಲಿಕ್ಕೆ. ಅಲ್ಲಿ ಎಲ್ಲಾದದ್ದು ಬಂದ್ರೆ ಅದನ್ನು ಹಿಡಿಯುವುದೇ ಅದು. ಮತ್ತೆ ಬೆಕ್ಕು ಅಷ್ಟು ಆಕ್ಟಿವ್ ಉಂಟು ಆ ಬೆಕ್ಕು. ಅದಕ್ಕೆ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ನಮ್ಮ ಮನೆಯಲ್ಲಿ ಅದು ನೆಟ್ ಡೋರ್ ಉಂಟು ನೋಡಿ ಈ ರೀತಿ, ನಮಗೆ ಬರ್ಲಿಕ್ಕೆ ಆಗುದಿಲ್ಲ. ನೋಡ್ತಾ ಇತ್ತು, ಎಷ್ಟು ಓಡಿಸಿದ್ರು ಹೋಗ್ತಿರ್ಲಿಲ್ಲ, ಅದನ್ನು ಹಿಡಿಲಿಕ್ಕೆ ನೋಡ್ತಿತ್ತು. ಅದು ಬೆಕ್ಕಂದ್ರೆ ಹಾಗೆ ಅಲ್ಲ, ಎಲ್ಲ ಬೇಕು ಹಾಗೆ. ಎಂತಾದ್ರೂ ಒಂದು ಹಕ್ಕಿ ಸಿಕ್ಕಿದಂತ ಹೇಳಿದ್ರೆ ಅದನ್ನು ಹಿಡಿಲಿಕ್ಕೇನೆ ನೋಡುದು. ಹಾಗೆ ಇದನ್ನು ಇಲ್ಲಿಂದ ನೋಡಿ ಆಗ್ಲಿಲ್ಲ ಅಂತೇಳಿ ಆಚೆ ವಿಂಡೋದಲ್ಲಿ ಬರುವ ಅಂತೆಲ್ಲ ಅಂದಾಜು ಮಾಡ್ತಿತ್ತು ಬೆಕ್ಕೆಲ್ಲ. ಹಾಗೆ ನಾವು ಒಂದು ಕಡೆ ಹೋಗ್ತಿದ್ದೇವೆ. ಅಂದ್ರೆ ಒಂದು ಚಿಕ್ಕ ಗೂಡಂಗಡಿ ಉಂಟು ನಮ್ಮ ಮನೆ ಹತ್ರ, ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ಅಲ್ಲಿ ಮೊಟ್ಟೆ ಖಾಲಿ ಆಗಿದೆ ನಮ್ಮ ಮನೆಯಲ್ಲಿ, ಪದಾರ್ಥಕ್ಕೆ ಬೇಕು ಅಂತ ಹೇಳಿ ನಾವು ಮೊಟ್ಟೆ ತರ್ಲಿಕ್ಕೆ ಹೋಗ್ತಿದ್ದೇವೆ. ಇಲ್ಲಿ ಹತ್ರವೇ ನಡ್ಕೊಂಡು ಹೋಗ್ಲಿಕ್ಕೆ ಈ ಚಿಕ್ಕ ಅಂಗಡಿ ನೋಡಿ, ಅದರಲ್ಲಿ ನಮ್ಗೆ ಈ ರೀತಿ ಮೊಟ್ಟೆ ಮತ್ತೆ ಕೆಲವು ತಿಂಡಿಗಳು ಮಾತ್ರ ಇರುದು. ಹಾಗೆ ಅಲ್ಲಿ ಹೋಗಿ ಮೊಟ್ಟೆ ತಕೊಂಡು ಮತ್ತೆ ವಾಪಸ್ ನಾವು ಕಾಡಿನ ದಾರಿಯಿಂದಲೇ ಮನೆಗೆ ಬಂದೆವು. ಇದೆಲ್ಲ ನೋಡಿ, ಇಲ್ಲಿಂದೆಲ್ಲ ಹೆಬ್ಬಾವೆಲ್ಲ ಬರುವ ದಾರಿ, ಇದು ಒಂದೇ ದಾರಿ ಅಲ್ಲ, ಕಾಡು. ಇಲ್ಲಿ ಮನುಷ್ಯರು ಹೋಗ್ತಾರೆ, ಆದ್ರೆ ಇಲ್ಲಿ ಎಲ್ಲ ಹೆಬ್ಬಾವು ಎಲ್ಲ ಬರ್ತದೆ ಇಲ್ಲಿಂದಲೇ. ಹಾಗೆ ನೋಡಿ ಒಂದ್ಸಲ ನಮಗೆ ನೋಡ್ಲಿಕ್ಕೆ ಸಿಕ್ಕಿತ್ತು, ಹಾಗೆ ಹೇಳಿದ್ದು. ಇಲ್ಲಿಂದಾಗಿ ವಾಪಸ್ ನಾವು ಇಲ್ಲಿ ಸ್ವಲ್ಪ ಹತ್ರದ ರೂಟ್ ಆದ್ರಿಂದ ನಮಗೆ ನಮ್ಮ ಮನೆಗೆ ಬರ್ಲಿಕ್ಕೆ ಸುಲಭ ಆಗ್ತದೆ. ಹಾಗೆ ನಾವು ಇಲ್ಲಿನ ಕಾಡಿನ ದಾರಿಯಿಂದಲೇ ಬಂದಿದ್ದೇವೆ. ಮತ್ತೆ ಈ ಒಂದು ಚಿಟ್ಟೆ ನೋಡಿ, ಅಮ್ಮನ ಕಾಲಿನ ಹತ್ರನೇ ಹೋಗ್ತಿತ್ತು. ಅದಕ್ಕೆ ಪೆಟ್ಟಾಗಿದೆ ಅಂತ ಗೊತ್ತಿಲ್ಲ, ನೋಡ್ಲಿಕ್ಕೆ ಅಂತ ಹೋಗುವಾಗ ಅದು ಹಾರಿನೇ ಹೋಗ್ತಿತ್ತು. ಹತ್ರನೇ ಕಾಲಿಗೆ ಏನೇ ಬರ್ತಿತ್ತು. ಹಾಗೆ ನಾವು ಮತ್ತೆ ವಾಪಸ್ ಮನೆಗೆ ಬಂದು ಪುನರ್ಪುಳಿ ತೆಗಿಲಿಕ್ಕೆ ಹೋಗುವ ಅಂತ ಹೇಳಿ
ಉಂಟಾ ಗೊತ್ತಿಲ್ಲ, ಇದ್ರೆ ತೆಗೆಯುವ ಅಂತ ಹೇಳಿ ಹೋಗ್ತಿದ್ದೇವೆ. ನೋಡಿ ಇಲ್ಲಿ ಹಲಸಿನಕಾಯಿ ನೋಡಿ ಎಷ್ಟು ಆಗಿದೆ ಅಂತ ಹೇಳಿ, ತುಂಬಾ ಹಲಸಿನಕಾಯಿ. ಪುನರ್ಪುಳಿ ತಂದು ಉಂಟಲ್ಲ, ಅದಕ್ಕೆ ಸಕ್ಕರೆ ಎಲ್ಲ ಹಾಕಿದ್ದೇವೆ. ಇದು ಪುನರ್ಪುಳಿ ಸಿರಪ್ ಬರ್ತದಲ್ಲ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸುವ. ಸಕ್ಕರೆ ಇತ್ತು, ಇಷ್ಟಿಷ್ಟು ಹಾಕಿದ್ದೇವೆ, ಮತ್ತೆ ಅದು ಬೊಂಡೆಲ್ಲ ತೆಗೆದಿದ್ದೇವೆ. ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ, ನಾವು ಈ ರೀತಿ ಮಾಡೋದು ನೋಡಿ. ಪುನರ್ಪುಳಿ ಅದಕ್ಕೆ ಹಾಕಿ ಈಗ ಸಕ್ಕರೆ ಹಾಕಿ ಇಡೋದು. ಇನ್ನು ಇದನ್ನು ಬಿಸಿಲಿಗೆ ಇಡ್ಲಿಕ್ಕೆ ಉಂಟು. ಇದಕ್ಕೆ ಮುಚ್ಚಿಡುವ, ಇಲ್ಲ ಧೂಳು ಕೂತ್ಕೊಳ್ತದೆ. ಅದಕ್ಕೆ ಬಗ್ಗೆ ಸ್ವಲ್ಪ ಮುಚ್ಚಿಟ್ರೆ ಧೂಳೆಲ್ಲ ಕೂತ್ಕೊಳ್ದಿಲ್ಲ. ಇದರಲ್ಲಿ ನೋಡಿ ಸ್ವಲ್ಪ ತಲೆ ಸಿರಪ್ ರೆಡಿ ಆಗ್ತದೆ. ಪುನರ್ಪುಳಿ ಇದು ಸಿರಪ್ ನೋಡಿ ಅಂಗಡಿಯಲ್ಲೆಲ್ಲ ಸಿಗ್ತದೆ. ಅಂಗಡಿಗಿಂತಲೂ ಇದು ಪ್ಯೂರ್, ಅಷ್ಟು ರುಚಿ ಇದು. ಇದೆಂತ ಗೊತ್ತುಂಟ, ಬಿಸಿಲೆಲ್ಲ ಕಡಿಮೆ ಇವತ್ತು, ಹಾಗೆ ಇದೆಲ್ಲ ಮೆಲ್ಟ್ ಆಗ್ಬೇಕಷ್ಟೇ. ನೋಡಿ ಮೆಲ್ಟ್ ಆಗ್ತದೆ ಬಿಸಿಲಿಗೆ ಇಟ್ಟರೆ. 4 ಗಂಟೆ ಇಟ್ಟದಷ್ಟೇ, ಬೆಳಿಗ್ಗೆಯಿಂದ ಸಂಜೆವರೆಗೆ ಇಡಬೇಕು. ಹೌದು, ಈಗ 4 ಗಂಟೆ ಆಯ್ತು ಇಟ್ಟು. ನೋಡಿ ಎಷ್ಟು ಚಂದ ಉಂಟು ನೋಡಿ. ಇದು ತೂತಾಗಿದೆ, ಸ್ವಲ್ಪ ಹೋಗಿದೆ. ಅದು ತೂತಾಗಿ ಹೋದದ್ದು. ನೀರು ತಾಗಬಾರ್ದು ಇದಕ್ಕೆ, ಸ್ವಲ್ಪ ಸಹ ನೀರು ತಾಗಬಾರ್ದು. ನೀರು ಇದು ಎಕ್ಸ್ಪೈರಿ ಡೇಟ್ ಇಲ್ಲ ಇದಕ್ಕೆ, ಹಾಳಾಗುವುದೇ ಇಲ್ಲ. ಸಂಜೆ ಆಗಿದೆ, ತುಂಬ ಮೋಡ ನೋಡಿ, ನೀವು ಕಾಣ್ತಿರ್ಬೋದು. ಮೋಡ 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 ಇತ್ತು, ಮಳೆ ಬರ್ಲಿಕ್ಕೆ ಆಗಿದೆ, ಗಾಳಿ ಎಲ್ಲ ಬರ್ತಾ ಇತ್ತು. ಹಾಗೆ ಎಂತಾದ್ರೂ ಒಂದು ಬಿಸಿ ಬಿಸಿ ತಿಂಡಿ ಮಾಡುವ ಅಂತೇಳಿ ನಾವೊಂದು ಪ್ಲಾನ್ ಹಾಕ್ತಿದ್ದೆವು. ಅಮ್ಮ ಬೆಳಿಗ್ಗೆ ಬನ್ಸಿಗೆಲ್ಲ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ರು. ಹಾಗೆ ನೋಡಿ ತುಂಬ ಮೋಡ ಆಗಿತ್ತು, ಗುಡುಗೆಲ್ಲ ಬರ್ತಾ ಇತ್ತು. ಸಂಜೆ ಇದು ಫಂಕ್ಷನಿಗೆ ಕೂಡ ಹೋಗ್ಲಿಕ್ಕಿತ್ತು. ಹಾಗೆ ಮಳೆ ಬರುವಾಗ ಹೋಗುದಾ ಬೇಡ ನೋಡ್ತಿದ್ದೆವು. ಜೋರು ಗಾಳಿ ಎಲ್ಲ ಬಂದು ಮತ್ತೆ ಮಳೆ ಬಂದೇ ಬಿಟ್ಟಿದೆ ನೋಡಿ. ಇಲ್ಲಿ ನಿಮಗೆ ನೋಡ್ಬೋದು ಮಳೆ ಎಲ್ಲ ಬರ್ತಾ ಇರೋದು. ಹನಿ ಹನಿ ಬಿದ್ದು ಬಿದ್ದು ಮತ್ತೆ ಜೋರು ಮಳೆ ಆಯಿತು. ಹಾಗೆ ಗಾಳಿ ಬರೋಕೆ ಹೆಚ್ಚಾಗಿ ಮಳೆ ಬರುವುದಿಲ್ಲ, ಆದರೆ ಇಲ್ಲಿ ಗಾಳಿ ಸಹ ಬಂದಿದೆ, ಮಳೆ ಕೂಡ ಬಂದಿದೆ. ಹಾಗೆ ಅಮ್ಮ ಒಂದು ಸಂಜೆ ಆಗುವಾಗ ಒಂದು ಬನ್ಸ್ ಮಾಡುವ ಅಂತೇಳಿ ಬನ್ಸಿಗೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿದ್ರು, ಅದನ್ನು ಫ್ರೈ ಮಾಡ್ತಾಯಿದ್ರು. ಹಾಗೆ ನಮಗೆ ರಾತ್ರಿ ಫಂಕ್ಷನ್ ಇದ್ದದ್ದು ಹೋಗಲಿಕ್ಕೆ. ಹಾಗೆ ಹೋಗುದಾ ಬೇಡವಾ ಅಂತೇಳಿ ನಾವು ಮಾತಾಡ್ಕೊಳ್ತಿದ್ವಿ. ಅಂದರೆ ಮಳೆ ಅಲ್ಲ, ಮಳೆ ಗುಡುಗು ಗಾಳಿ, ಸಿಟಿ ಆಚೆ ದೂರ ಹೋಗಬೇಕು. ಹಾಗೆ ಹೋಗುದಾ ಬೇಡವಾ ಅಂತೇಳಿ ಮತ್ತೆ ಇನ್ವೈಟ್ ಮಾಡಿದ ನಂತರ ಹೋಗಲೇಬೇಕಲ್ಲ. ಹಾಗೆ ಮಳೆ ಸ್ವಲ್ಪ ಕಮ್ಮಿ ಆದಾಗ ಹೊರಡಿದೆವು. ಹಾಗೆಲ್ಲ ನಾವು ತಿಂಡಿ ಎಲ್ಲ ತಿಂದು ಮತ್ತೆ ಆಗುವಾಗ ಹೊರಡಿದ್ದು. ಹಾಗೆ ಇಲ್ಲಿ ನೋಡಿ ಈ ರೀತಿ ಬನ್ಸ್ ಕಾಣ್ತಾ ಉಂಟಲ್ಲ, ಇದು ನಾವು ತಿಂಡಿಯನ್ನೆಲ್ಲ ಹಾಕ್ಲಿಕ್ಕೆ ಇಡುವಂಥದ್ದೇ ಒಂದು ಬಟ್ಟೆ, ಈ ರೀತಿ ಕಾಟನ್ ಇದ್ದು. ಎಂಥದ್ದು ಫ್ರೈ ಮಾಡಿದ್ದೆಲ್ಲ ಹಾಕ್ಲಿಕ್ಕೆ. ಇದು ಯಾಕೆ ಹಾಕೋದಂತ ಹೇಳಿದ್ರೆ, ಅಲ್ಲಿರುವ ಆಯಿಲ್ ಎಲ್ಲ, ತಿಂಡಿಲಿರುವ ಆಯಿಲ್ ಎಲ್ಲ ಜಾಸ್ತಿ ಇದ್ರೆ ಅದೆಲ್ಲ ಹೀರ್ಕೊಳ್ತದೆ. ಹಾಗೆ ನೋಡಿ ಇಲ್ಲಿ ನೀವು ಕಾಣ್ತಿರ್ಬೋದು, ಈಗ ಬನ್ಸ್ ಹಾಕಿದ್ದೇವಲ್ಲ, ಅಲ್ಲಿ ಕೆಳಗೆ ನೋಡಿ ಈ ರೀತಿ ಎಣ್ಣೆಲ್ಲ ಹೀರ್ಕೊಂಡಿದೆ. ಹಾಗೆ ನಿಮ್ಗೆ ಯಾರಿಗಾದ್ರೂ ತಿಂಡಿ ಎಲ್ಲ ಫ್ರೈ ಮಾಡುವಾಗ ಈ ರೀತಿ ಬಟ್ಟೆ, ಅದಕ್ಕೆಂತೆಲ್ಲ ಒಂದು ತಿಂಡಿಯ ಬಟ್ಟೆ ಇಟ್ಕೊಂಡ್ರೆ ಎಣ್ಣೆಲ್ಲ ಹೀರ್ಕೊಳ್ತದೆ. ಅದು ಟಿಶ್ಯೂ ಪೇಪರ್ ಉಂಟು, ಟಿಶ್ಯೂ ಪೇಪರ್ ಎಲ್ಲ ಅದು ಅದಕ್ಕೇನೆ ಬನ್ಸಿಗೆ ಅಂಟುತ್ತದೆ. ಅದಕ್ಕೋಸ್ಕರ ನಾವು ಬಟ್ಟೆಯನ್ನು ನೋಡಿ ಈ ರೀತಿ ಇಟ್ಟು ಫ್ರೈ ಮಾಡಿದನು ಅದಕ್ಕೆ ಹಾಕುದು. ಯಾವುದೇ ಒಂದು ಫ್ರೈ ಮಾಡ್ತಿದ್ರು ನೋಡಿ, ಈ ರೀತಿ ಎಣ್ಣೆಲ್ಲ ಉಂಟು ನೋಡಿ. ಸಂಜೆ ಆಯಿತು, ಹಾಗೆ ಹೊರಡಿದೆವು. ಗುಡುಗು ಮಿಂಚು ಎಲ್ಲ ಬರ್ತಾ ಇತ್ತು, ಮಳೆ ಕೂಡ ಒಮ್ಮೆ ಜೋರು ಬಂದಿತ್ತು ಮತ್ತೆ ಬಿಟ್ಟಿತ್ತು. ಹಾಗೆ ಸ್ವಲ್ಪ ಸ್ವಲ್ಪ ಹನಿತಾ ಇತ್ತು. ಫಂಕ್ಷನಿಗೆ ಟೈಮಿಗೆ ಆಗುವಾಗ ರೀಚ್ ಆಗಿದ್ದೇವೆ. ಹಾಗೆ ನಾವು ಹೋಗ್ತಾ ಇದ್ದೇವೆ. ಕತ್ತಲಿತ್ತು ಫುಲ್. ನಾವು ಹೆಚ್ಚು ವಿಡಿಯೋ ಮಾಡಲಿಲ್ಲ, ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೆವು. ಹಾಗೆ ಫಂಕ್ಷನ್ ಎಲ್ಲ ಮುಗಿಸಿ ಮತ್ತೆ ನಾವು ಊಟಕ್ಕೆ ಹೋಗಿದ್ದೆವು. ಊಟಕ್ಕೆ ಹೋಗಿ ಒಳ್ಳೆದಿತ್ತು, ಎಲ್ಲ ಅಡುಗೆ ರುಚಿಯಾಗಿತ್ತು, ಟೇಸ್ಟ್ ಆಗಿತ್ತು. ನಾವು ಫಸ್ಟ್ ಟೈಮ್ ನಾನ್ ವೆಜ್ಜಿಗೆ ಹೋಗೋದು. ತುಂಬ ಟೈಮ್ ಆಯಿತು ನಾನ್ ವೆಜ್ಜಿಗೆ ಹೋಗೋದಂತೆಲ್ಲ ಇಲ್ಲ. ಯಾವುದೇ ಒಂದು ಫಂಕ್ಷನ್ ಇದ್ದರೂ ಎಂತಾದರೂ ಅಲ್ಲಿ ವೆಜ್ ಇದ್ದರೆ ವೆಜ್ಜಿಗೆ ಹೋಗ್ತೇವೆ. ನಾನ್ ವೆಜ್ ಮತ್ತು ವೆಜ್ 2 ಕೌಂಟರ್ ಇದ್ದರೆ ನಾವು ವೆಜ್ಜಿಗೆ ಹೆಚ್ಚಾಗಿ ಹೋಗೋದು. ಹಾಗೆ ಫಂಕ್ಷನ್ ಎಲ್ಲ ಹಾಗೆ ಊಟ ಎಲ್ಲ ಹಾಗೆ ಮತ್ತೆ ನಾವು ಮನೆಗೆ ಹೊರಡಿದೆವು. ರಾತ್ರಿ ಆಯಿತು, ಹಾಗೆ ಹೊರಡಿದ್ದು. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡುದು. ಫಂಕ್ಷನ್ ಎಲ್ಲ ಮುಗಿಸಿ ಎಷ್ಟು ಗಂಟೆ ಇತ್ತು? 10 ಗಂಟೆ ಆಯಿತು. 10 ಗಂಟೆ ಆಯ್ತು ರಾತ್ರಿ. ಸ್ವಲ್ಪ ಹೊತ್ತಲ್ಲಿ ಹೊರಡುದು. ಇವತ್ತು ಮಳೆ ಬಂತು, ಹಾಗೆ ಉಂಟಲ್ಲ ಬಿಸಿಲಿ, ಇದು ಬಿಸಿ ಸೆಕೆ ಎಲ್ಲ. ಹೋಗುವ. 10 ಗಂಟೆ ಆಯಿತು, ಇನ್ನೂ ಸಹ ನಿಲ್ಬೋದಿತ್ತು, ಲೇಟ್ ಆಗ್ತದೆ. ಹಾಗೆ ನಿಮಗೆ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ. ಮತ್ತೆ ಸಿಗುವ, ಬಾಯ್.